ಮೊದಲನೇ ಕ್ಯಾಬಿನೆಟ್ ಮೀಟಿಂಗದ ಮೊದಲನೇ ದಿನನೇ ಡಿಸಿಷನ್ ತೊಗೊಳ್ತಾನೆ ಅಂತೇಳಿ ಸ್ವತಃ ಮೋದಿಯವರು ಆಶ್ವಾಸನೆ ಕೊಟ್ಟಿದ್ದರು. ಅದ್ರ ಬಗ್ಗೆ ಚರ್ಚೆನೂ ಇಲ್ಲ. ಈಗ ಮತ್ತೆ ಹೊಸ ಶುರು ಮಾಡಿಬಿಟ್ಟಾರ, ಖಜಾನೆ ಖಾಲಿ ಆಗ್ಯದ, ದಿವಾಳಿ ಬಿಸಿಯಾರು ಅಂತೇಳಿ. ಖಜಾನೆ ತುಂಬಿದ ಅಂತ ನೋಡೋಣ ಅಂತ. ಇವ್ರು ಖಜಾನೆ ತುಂಬೋದು ಯಾವಾಗ? ಇವ್ರು ಕೊಡೋದು ಯಾವಾಗ? ಇವರು ಖಜಾನೆ ತುಂಬುವುದೇ ಇಲ್ಲ. ಈಗಾಗಲೇ ನಮ್ಮ ಸಾಲದ ಬಜೆಟ್ ಗೊತ್ತದ ದಿಲ್ಲಿದು. ಇಡೀ ದೇಶದ BJP ಸರ್ಕಾರಗಳು ಎಲ್ಲ ಸರ್ಕಾರಗಳು ಸಾಲದ ಬಜೆಟ್ ಮಾಡಿಸ್ತಾ ಇದ್ದಾವೆ. ಅಂದಾಗ ಖಾಲಿ ಇರ್ತದೆ ಖಜಾನೆ, ಅದು ತುಂಬಿದ ಮೇಲೆ ಕೊಡೋರು ಇವರು ಫ್ರೀ ಅಂದರೆ ಇದರ ಅರ್ಥ ಇದು ಸುಳ್ಳು ಜುಮ್ಲಾ, ಇನ್ನೊಂದು ಜುಮ್ಲಾ ಆಗಲಿ ಹೊರಟದ್ದು 2500 ಅನ್ನುವಂಥದ್ದು. ಅದರಲ್ಲೂ ಎದುರಾಳಿ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ರು ಆದೇಶಿ ಘಟನೆಗಳಿದ್ದಾರಲ್ಲಿ ಅವರು ಸಾಕಷ್ಟು ಮಾತಿನ ಮಲ್ಲರು, ಅವರು ಒಳ್ಳೆಯ ಅಭ್ಯಾಸಕರು, ಬುದ್ಧಿವಂತರು. ಹೀಗಾಗಿ ಅವರು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ತಿವಾರಿ ಅವರಿಗೂ ಪ್ರವೇಶ್ ವರ್ಮಾ ಅವರಿಗೂ ಗಾಳ ಹಾಕಿದ್ದಾರೆ. ಸರ್ಕಾರ ಬಿದ್ದು ಹೋಗುವಂತ ಇದೇ ಸಂದರ್ಭ ಇನ್ನೊಂದು ತಪ್ಪು ಮಾಡ್ತಾ ಇದ್ದಾರೆ. ರೇಖಾ ಗುಪ್ತಾ ಅವರು ಏನಪ್ಪ ಅಂತಂದ್ರೆ ಗಾರ್ಡನ್ಗಳ ಮುಂದೆ ಅಥವಾ ಗಾರ್ಡನ್ಗಳಲ್ಲಿ ವೆಹಿಕಲ್ಗಳು ನಿಲ್ಲಿಸೋರು, ಗಾಡಿಗಳು ನಿಲ್ಲಿಸೋರಿಗೆ ನೀವು 20-30 ದಿನದ ಪೇಮೆಂಟ್ ಹಚ್ತಾ ಇದ್ದಾರೆ, ಅವರು ಬಿಲ್ ಹಚ್ತಾ ಇದ್ದಾರೆ. ಇದು ದೊಡ್ಡದಂತ ಒಂದು ಆವಾಜನ್ನು ದೆಹಲಿಯಲ್ಲಿ ಆಗ್ತಾಯಿದೆ. ಯಾಕಂದ್ರೆ ದೆಹಲಿಯಲ್ಲಿ ಹಿಂದಿದ್ದ ಸರ್ಕಾರ ಅಂತ ಯಾವುದು ಮಾಡ್ತಾ ಇರಲಿಲ್ಲ. ಯಾಕಂದರೆ ಗಾರ್ಡನ್ ಆಗಲಿ ಮತ್ತೇನೋ ಆಗಲಿ ಸಾರ್ವಜನಿಕ ಕೂತು ಮಾತಾಡುವಂಥ ಒಂದು ಶಾಂತ ಜಾಗ ಅದು, ಅದಕ್ಕೆ ಟ್ಯಾಕ್ಸ್ ಹಾಕುವಂಥ ಕೆಲಸ ಮಾಡಿರಲಿಲ್ಲ. ಆದರೆ ಟ್ಯಾಕ್ಸ್ ಶುರು ಮಾಡಿದ್ರು. ಯಾಕಂತಂದ್ರೆ ಖಾಲಿ ಆಗೈತಿ ಖಜಾನೆ ಅಂತೇಳಿ. ಇದರ ಅರ್ಥ ಏನಪ್ಪ ಅಂದರೆ ಟ್ಯಾಕ್ಸ್ ಹೆಚ್ಚಾಗೋದು, ನೀವು ತುಂಬಬೇಕು, ಟ್ಯಾಕ್ಸ್ ತುಂಬಿದ ಮೇಲೆ ನೀವು ಖಜಾನೆ ತುಂಬಿಸ್ಬೇಕು, ಖಜಾನೆ ತುಂಬಿದ ಮೇಲೆ ನಿಮ್ದು 2500 ಆಗಿ ವಿಚಾರ ಮಾಡೋಣ ಅಂತ. ಇದರ ಅರ್ಥ ಏನಪ್ಪ ಅಂದ್ರೆ ಸುಳ್ಳುಗಳ ಮೇಲೆ ಸುಳ್ಳು ಹೇಳುವಂಥದ್ದು ಜುಮ್ಲಾಬಾಜಿ ಶುರು ಆಯಿತು BJPದು. ಹೀಗಾಗಿ ದೆಹಲಿಯಲ್ಲಿಯ ಸರ್ಕಾರ ಎಲ್ಲಿಯವರೆಗೆ, ಎಷ್ಟು ದಿನಗಳವರೆಗೆ, ಎಷ್ಟು ವರ್ಷಗಳವರೆಗೆ ಅನ್ನುವಂಥ ದೊಡ್ಡ ಪ್ರಶ್ನೆ ಇರ್ತದೆ. ಇದೇನು